ನನ್ನ ಪರವಾಗಿ ಸೆಣಿಸಿ ನೀವಿನ್ನು ಬೆಳೆದವರಂತೆ ಕಾಣುತ್ತಿಲ್ಲ, ನನ್ನ ಮಡಿಲಲ್ಲಿರುವ ಮುಗ್ಧ ಹಸುಳೆಗಳಂತೆ ಕಾಣುತ್ತಿದ್ದೀರಾ. ನನ್ನ ಹತ್ರ ಒಂದು ಉಪಾಯ, ನಾವೆಲ್ಲ ವಾಪಸ್ಸು ನಮ್ಮ ಮನೆಗಳಿಗೆ ಹೋಗ್ಬಿಡೋದು. ಹೋಗಂಗಿದ್ರೆ ಎಲ್ಲಿ ಗಂಟ ಕಾಲಿ ಉಸ್ಕೊಂಡು ಸುಮ್ಮನೆ ಇಟ್ಕೊಂಡಿದ್ವ ನಾವು. ಅದೇ ಅದು ಅಲ್ಲದೆ ಈಗ ಯಾರು ಬಂದವರು ವಾಪಸ್ ಹೋಗಕ್ಕಿಲ್ಲ. ಹೌದು, ನಾವೊಂದು ಕೆಲಸ ಮಾಡೋಣ, ಇಬ್ರು ಸೇರ್ಕೊಂಡು ಆ ಸಮಟೊಳಗೆ ಸವಾಲಾಗಿ ಈ ವ್ಯಾಪಾರದ ಕೆಲಸನೆಲ್ಲ ನಿಲ್ಲಿಸ್ಬೇಕು. ಯಾರು ಇನ್ಯಾರು ಮತ್ತೆ ಅದೇನ ಹೇಳ್ತಿದ್ದೆ, ನಾವು ಜೈನ್ ಗುರುಗಳಿಗಿಂತ ಸ್ವಾಲಿಗ್ರೆ ಉತ್ತಮ ಅಂತ. ಬೇಕಾದ್ರೆ ಉಳಿದವ್ರು ಹೋಗಿ ನಾವೇ ಸಿಗಾಕಲ್ಲಿ. ಹಂಗಾದ್ರೆ ನಿನಗಿಲ್ಲ ಅಂತ ನಿಮಗೆ ಮಾತು ನಾವಿಬ್ರು ಒಂದೇ ಮುಗಿದೀವಿ ಅಂತ ಜನ ಮೇಲೆ ಚಪ್ಲಿಕಲ್ಲೇ ಬಂದಿದ್ದೀರಲ್ಲ, ನಾವು ಹೋಗಕ್ಕಿಲ್ಲ. ಬೇಕಾದ್ರೆ ನೀವೇ ಹೋಗಿ. ಕೈಲಾಗಿಲ್ದೇ ಇರೋರು ನಾವಲ್ಲೇ ಕೈಲಾಗಿದ್ರು ನಿಮ್ ಕುಲರ್ಗಳೇ ನಿಲ್ಸಿಲ್ಲ ಸಾಕು. ಆ ಸಮುದ್ರ ಮುಂದಕ್ಕೆ ನಾನು ಹೋಯ್ತೀನಿ ಕಂಡ್ರಿಲ್ಲ. ನಾನು ಹೋಯ್ತೀನಿ. ಈ ನೇತಾಯಿನ ಎಗಡ ಮಾಡ್ಕೊಂಡಿರ್ಬೇಕಾರೆ ಎಗಡ ಹೋಗ್ಯವ್ ನಾನು ನಿಲ್ತೀನ. ಯಾರು ಹೋಯ್ತಿರಲ್ಲ? ನೀನ್ ಹೋಯ್ತೀಯ? ನಾನು ಹೋಯ್ತೀನಿ. ಇನ್ನ ನಾನು ಮಾದೇಶ್ವರನ್ ವ್ಯಾಸ ಧರಿಸ್ಬೇಕು. ನೀವೆಲ್ಲ ಡ್ರಾಗ್ರಿ ಸತ್ರು ಅಂತ ತಿಳ್ಕೊಂಡು ನನ್ನೇ ನಿಮ್ಮ ಅಪ್ಪ ಅವಧಿಲ್ಲ ಅನ್ಕೊಂಡು ನಾನು ಗುಡ್ರಾಯ್ತೀರೇನ್ರಪ್ಪ? ಆಗ್ಲಿ ಗುರುವೆ, ನಮ್ಮನ್ನ ಬಸ್ಸು ಬಿಡಿಸ್ಕೊಳ್ಳಿ. ಯೋ ನಾಟಕ ಮುಂದಕ್ಕೋಗ್ಲಿ. ಸಾರ್ವಯ್ಯ ಅದೇನ್ ಸಾರ್ಕತ್ಯ ಸಾರ್ಕವಾಗ ನಾಳೆ ಬರ್ತಾರೆ ಸೂರ್ಯ ಹೊಟ್ಟ ಒಂದು ಬಂಕಾಪುರದ ಪಟ್ಟದ ಹೆಬ್ಬಾಗ್ಲಾಗೆ ಮೂರ್ಲೋಕಕ್ಕೆ ಆಳ್ತಕ್ಕಂಥ ನಮ್ಮ ಸಮರ್ಧನೆಗಳು ನಮ್ಮ ಜೀತನದ ನರಮನಸ್ಸು ಮುಂದೆ ಸಿರಿಗಳ ದ್ಯಾವತಗಳ ಮುಂದೆ ಮೂರ್ಲೋಕದ ತಪ್ಪದೊಳಗೆ ರತ್ನ ಸಿಂಹಾಸನ ಅಂತಾರೆ. ಅದೇ ಹೊತ್ತೊಳಗೆ ಲೋಕ್ತಾಯಿ ನೆಲ್ತಾಯಿಗೆ ಗಣ್ಣು ಹಾಕ್ತಾರೆ. ಎಲ್ರು ಬನ್ನಿ, ಎಲ್ರು ಬನ್ನಿ, ಎಲ್ರು ಬನ್ನಿ. ಬರ್ತಿದ್ರೆ ತಲೆದಂಡ ತಲೆದಂಡ ತಲೆದಂಡ. ನಾಳೆ ಅವತ್ತಾರೆ ಸೂರ್ಯ ಹುಟ್ಟ ಹೊತ್ತು ಬಂಕಾಪುರಿ ಪಟ್ಟಣದ ಬಾಗಿಲಿನ ಆಚೆ ನಮ್ಮ ಮೂರು ಲೋಕಗೆದ ಸಮುದರೆಗಳು ನಮ್ಮ ಜೀತದಾಳಾದ ನರಮನ್ಸರ ಮುಂದೆ ಸರಳಗಿದ್ದ ದ್ಯಾವಾನ ದ್ಯಾವತೆಗಳ ಮುಂದೆ ಮೂರು ಲೋಕಗೆದ ಹಬ್ಬದೊಳಗಡೆ ಬೆಂಕಿ ಬಿದ್ದು ಸಾಯ್ತಾರೆ ಸಾಯ್ತಾರೆ ಸಾಯ್ತಾರೆ. ಹೊಡೆದಿದ್ರೆ ಇದು ದಂಡ ಇದು ದಂಡ ಇದು ದಂಡ. ಪುರುಷೋತ್ತಮರಾದ ನಮ್ಮ ಸಾರ್ವಭೌಮತ್ವಕ್ಕೆ ಸವಾಲೆಸಲು ಬಂದ ಯಾರೋ ನೀನು? ಅಪ್ಪ ನಂದೊರೆ, ನನ್ ಕಾಲಿನ ಜಂಗು ಚೆಲ್ಲೆಂದು ಕೇಳಿ ಕಳ್ಮುನಿಗಳ ಎದೆ ಚೆಲ್ಲಂತಂತೆ. ಅವರು ನನಗೆ ಕೊಟ್ಟ ಹೆಸರು ಮಾದಯ್ಯ ಅಂತ. ಏಳು ಬೇರೆ ಆಚೆ ಕೀಳಾಗಿ ಬಾಳ್ತಿದ್ದ ಮಾದರ ಕುಲದ ಉತ್ತರಾಜಮ್ಮ ಚಂದ್ರಶೇಖರಪ್ಪನವ್ರ ಮಗನಾಗಿ ಹುಟ್ಟು ಬಂದೆ. ಅವರು ನನಗೆ ಕೊಟ್ಟ ಇನ್ನೊಂದ್ ಹೆಸರು ಮಾದಾರಿ ಅಂತ. ನೋಡೋದಕ್ಕೊಳೆ ತಿರ್ಪೆ ನಂಗೆ ಕಾಣಿಸ್ತಿದ್ಯಾ? ನನಗೆ ಸವಾಲೆಸಲು ಹಾಗೆ ಮಾಡಿದ ಯಾವ ಎದೆಗಾರಿಕೆ? ಅಪ್ಪ ಆದರೆ ನಾನ್ ಬಂದಿದ್ದು ಎದೆಗಾರಿಕೆಯಿಂದಲ್ಲ ಪ್ರಭು, ಹೆದರಿಕೆಯಿಂದ.
ಅಷ್ಟೊಂದು ಎದುರುವವನು ನಮಗೆ ನಂಬಿಸದೆ ನಿಂತಿದ್ಯಲ್ಲ. ಚಪ್ಲಿ ಹೊಲ್ದು ಯಾಚಕ ಮಾಡ್ತೀನಿ ನನ್ನ ತಂದೆ ತಾಯಿಗಳು ಕೈ ಮುಗಿಯೋದನ್ನ ಹೇಳ್ಕೊಟ್ಟಿಲ್ಲ ನಂದೋರೆ. ಬೇಕಾದ್ರೆ ನೀನ್ ಮಾಡಿ ತೋರ್ಸು, ಆಮ್ಯಾಕೆ ನಾನ್ ಮಾಡ್ತೀನಿ. ಏನಂದೆ? ನನ್ ಉತ್ತರ ನಿಜಾಕ ಇಲ್ವ? ಒಸಿ ನಿಧಾನವಾಗಿ ಕೇಳಿಸ್ಕೊಂಡಂದೋರೆ. ಬ್ರಹ್ಮ ಲೋಕದೊಳಗೆ ಬ್ರಹ್ಮ ಪಂಚಾಂಗದೊಳಗೆ ನಾನು ನೋಡ್ಕೊಂಡ್ ಬಂದಿದ್ದೀನಿ. ನಾಳೆ ಬೆಳಕರಿಯೋದ್ರೊಳಗೆ ನಿನ್ನ ಮರಣ. ಹೇಳ ಹಾ, ಅದನ್ನ ತಪ್ಸಕ್ಕಂತಾನೆ ನಾನ್ ಬಂದಿರೋದ್ ನಂದೋರೆ. ಈಗ ಈ ದ್ಯಾವಾನ ದ್ಯಾವತೆಗಳಂಗೆ ನನ್ನನ್ನು ಸೆರಳಿಗೆ ಇಟ್ಕೊಂಡ್ಬಿಡು. ನನಗೆ ಶರಣಾದವರೆಲ್ಲ ನಮ್ಮ ಶ್ರೇಷ್ಠ ಸ್ವತ್ತನ್ನು ಕೊಟ್ಟು ನನಗೆ ಶರಣಾಗಿದ್ದಾರೆ. ಅದರ ಬದಲಾಗಿ ನಿನ್ನ ಕಾಣಿಕೆ ನೀಡಿದ್ದಾರೆ. ನಿನಗೆ ಜೀವ ಭಿಕ್ಷೆ. ಅಂತ ಕಾಣಿಕೆನೆ ತಂದೊಪ್ಪಿಸಿ ನಂದೋರೆ. ಅಂತ ಕಾಣಿಕೆನ ನೀನು ಒಪ್ಸ್ಕೊಂಡಿದ ತಕ್ಷಣ ನಿನಗೆ ಮುಪ್ಪಾಗದೆ ಇರ್ತಕ್ಕಂತ ಪದವಿ ಸಿಗ್ತದೆ. ಯಾವ ಕಾಣಿಕೆ? ಚಪ್ಲಿ. ಏನಂದ? ಅಯ್ಯೋ, ಒಸಿ ನಿಧಾನವಾಗಿ ಕೇಳ್ಕೊಂಡಂದೋರೆ. ಚಿನ್ನ ಚಪ್ಲಿ, ಬೆಳ್ಳಿ ಚಪ್ಲಿ, ವಜ್ರ ವೈಡೂರ್ಯಗಳ ಚಪ್ಲಿ ತೊಟ್ಟಿರ್ತಕ್ಕಂತ ಪಾದಗಳು ನಿನ್ನದು. ನಿನ್ನ ಪಾದಗಳಿಗೆ ಯಾರು ಯಾವತ್ತೂ ತೊಡದೆ ಇರ್ತಕ್ಕಂತ ಪಾದರಕ್ಷೆ ತಂದೊಪ್ಪಿಸ್ತೀನಿ. ಅದು ಯಾವ ಮಾಯದ ಪಾದರಕ್ಷೆ? ಅದು ಯಾವ ಮಾಯದ ಪಾದರಕ್ಷೆನೂ ಅಲ್ಲ, ಯಾವ ಮಾಟದ ಪಾದರಕ್ಷೆನೂ ಅಲ್ಲ. ನರ ಮಾನವರ ಚರ್ಮದ ಪಾದರಕ್ಷೆ. ಸರಿಯಾದ ಸಮಯಕ್ಕೆ ಬರದೆ ಹೋದರೆ ಶೂಲಕ್ಕೇರ್ಸು ನಂದೋರೆ. ಇಕ ನಾನು ಹೊಂಟೆ. ಇಲ್ಲ ಮದರಿ, ಇಲ್ಲ ವಾಸನಿ. ಈ ಕಾಡು ಪ್ರಾಣಿಯ ಬೆನ್ನತ್ತು ಅವನು ತಪ್ಪಿಸಿಕೊಂಡನು. ಅವನು ತಪ್ಪಿಸಿಕೊಂಡರೆ ಅವನ ಬದಲಾಗಿ ನಿನಗೆ ಶೂಲ. ಯಾರಲ್ಲಿ ಇವನ್ನೆಲ್ಲ ನನ್ನ ಸೆರೆ ಮನೆಗೆ ಕಳಿಸಿರಿ. ಎಲ್ಲವೋ ಹುಲ್ಲು ಮಾನವ, ನನ್ನ ಕಣ್ಣು ತಪ್ಪಿಸಿ ನೀನು ಓಡಿ ಹೋಗಲು ಸಾಧ್ಯವಿಲ್ಲ. ನನ್ ಬೆನ್ನಿಗೆ ಬಿದ್ದಿರೋ ಶನಿ ಶ್ರಮಣದವರೆ ಚಪ್ಲಿ ತರಕ್ಕೆ 100 ಯೋಚನೆ ದೂರದಲ್ಲಿರೋ ಆದಿ ಕಲ್ಯಾಣ ಕೊಂಡ್ಬೇಕು. ವೇಳೆ ಆಯ್ತಾ ಬಂತು. ನಡಿ ನಡಿ. ಅಯ್ಯೋ ಪಾಪಿ, 3 ದಿನದಿಂದ ಬಿಡುವಿರದೆ ನಾನು ಯಾವುದೇ ಪಗಾರನ್ನು ಸ್ವೀಕರಿಸಿಲ್ಲ. ಅರಮನೆಯ ಪಾಕಶಾಲೆಯಿಂದ ಒಂದಷ್ಟು ಬುತ್ತಿಯನ್ನಾದ್ರೂ ಕಟ್ಟಿಸಿಕೊಂಡು ಬರುತ್ತೇನೆ. ಹಾಳು ಕೋಪ ಶನಿದೇವ, ನಾವೆಲ್ಲ ಇಲ್ಲೇ ನಿಂತ್ಕೊಂಡಿರ್ತೀವಿ. ನಮ್ಗೋಸಿ ತಂದ್ಬಿಡಪ್ಪ, ತಂದ್ಬಿಡು. ಗುರುವೇ, ಗುರು ಬಾರ್ವೆ, ಬೆಳಗಾಗೋದ್ರೊಳಗೆ ಯಾವ ನರಮನುಷ್ಯ ತಾನೇ ನರಚಮಳಿಗೆ ಮಾಡ್ಕೊಡ್ತಾನೆ? ಅಪ್ಪ ಗುಡ್ಡ, ಆದಿ ಕಲ್ಯಾಣದಲ್ಲಿ ಬಸವಣ್ಣನವ್ರ ಗೆರೆ ಕಾರಣಾದ ಅರಳೆಯನ್ನ ಒಬ್ಬ ಬಹಳ ಕಷ್ಟದಿಂದ ಬಾಲಾಟ ಮಾಡ್ಕೊಂಡಿದ್ದ. ಅವನು ಇನ್ನೊಂದ್ಸಲ ನಮ್ ಬಸವಣ್ಣನವ್ರಿಗೆ ನರಚಮಾಳಿಗೆ ಮಾಡ್ಕೊಂಡಿದ್ದ. ನಮ್ ಹಿರೇಕಂತ ಈಗಿಂದೀಗ್ಲೇ ಹೊಂಡ್ಬೇಕು. ನಡಾರಿ ಹೋಗುಮ. ಅವನು ನಮಗ್ ಶನಿನೋ, ನಾವ್ ಅವನಿಗೆ ಶನಿನೋ ಇವಾಗ ನೋಡಿವ್ರಂತೆ. ಅಕ್ಕ ಅಲ್ಲಿ ನೋಡಿ, ಶನಿದೇವ ಬುದ್ಧಿ ಕಲ್ಸ್ಕೊ ಬಂದವನೆ. ಏನಪ್ಪ ಬಿಟ್ರ ಹೋಗಣ್ವಾ? ನಡಾರಿ ಹೋಗಮ್ಮ ಅಪ್ಪ ಗುಡ್ರ. ಹಾ, ನಡಾರಿ ಹೋಗಮ್ಮ. ಯಾಕೋ ನನ್ನ ಈ ದಾರಿ ಕರ್ಕೊಂಡ್ಬರ್ತೀಯಾ? ನಮ್ಮ ಶ್ರವಣದರ್ಗಳು ನಿರ್ಮಿಸಿರುವ ಈ ವಿಶಾಲವಾದ ರಸ್ತೆಯನ್ನು ಬಿಟ್ಟು ಕಳ್ಳ ಕಾಕರಿಂದ ಕಿಕ್ಕಿರುವ ಈ ಕಾರು ಅದೇನು ಯಾಕೋ ಹೇಳಿದ್ಯಾ? ಅಪ್ಪ ಶನಿದೇವ, ಕಳ್ಳು ಕಾಕ್ರ ದಾರಿನಾದ್ರೂ ಸೀದಾ ಸಾದಾ, ನಿಮ್ಮಂತವ್ರ ದಾರಿ ಸುತ್ತಿ ಬಲ್ಸು. ಛೇ ಛೇ, ನಮ್ಮಂತ ದೇವತೆಗಳು ಇರುವ ದಾರಿ ಇದಲ್ಲ. ನೀನ್ ಈ ದಾರಿ ಹಿಡ್ಕೊಂಬರಕ್ಕಾಗಿಲ್ಲ ಅಂದ್ರೆ ಮಾರಾಯಣ್ಣಂಗೆ ವಾಪಸ್ ಹೊಂಟ್ಬಿಡು. ಆವಾಗ ಸಂಬಂಧದವ್ರೆ ನನ್ ತಲೆ ಇಲ್ಲ, ನಿನ್ ತಲೆ ತೆಗಿತಾರೆ. ಅಯ್ಯೋ ಶನಿ, ನಾನಲ್ಲ, ನೀನು ಶನಿ. ಹೋಗ, ನನ್ಗೆ ಹೊಟ್ಟೆ ಹಸಿದಿದೆ, ನಾನು ಊಟ ಮಾಡ್ತೀನಿ. ಅಪ್ಪ ಎದ್ದಯ್ಯ, 2 ದಿವಸದಿಂದ ಅನ್ನ ಕಂಡಿಲ್ಲಪ್ಪ. ಬಸಿ ನಮ್ಗೆಲ್ಲರಿಗೂ ಸಡಿತವಾದ ಈಸ್ಕೊಡಪ್ಪ. ನನ್ಗೂ ಎಬ್ಬುಲಿ ಅಂತ ಹೊಟ್ಟೆಸು ಒಸಿ ಇರಿ. ಅಪ್ಪ ಶನಿದೇವ, ನಿನ್ ಬುದ್ಧಿಯಿಂದ ತಂದಿರೋ ನಮ್ಗೂ ಒಸಿ ಕೊಡಪ್ಪ. ನನ್ ಬುತ್ತಿಯಲ್ಲಿರೋದು ನಿನ್ನೊಟ್ಟೆಗೆ ಹೇಗೋ ತುಂಬುತ್ತೆ. ನನ್ ಬುತ್ತಿಯಲ್ಲಿರೋದು ನನ್ನೊಟ್ಟೆಗೆ, ನಿನ್ನ ಸಿವು ನಿನ್ನೊಟ್ಟೆಗೆ. ನಡಿ ನಡಿ, ನಾನ್ ಕೊಡಕ್ಕಿಲ್ಲ. ಅಪ್ಪ ಗುಡ್ರ, ಆಯಪ್ಪ ನನ್ ಮಾತಿಗೆಲ್ಲ ಜಗ್ಗಕ್ಕಿಲ್ಲ. ಬೇಕಾದ್ರೆ ನೀವೇ ಹೋಗಿ ಕೇಳ್ ನೋಡಿ. ಅಪ್ಪ ಶನಿದೇವ, ನೀನ್ ತಿಂದ್ ಮಿಕ್ಕಿದಾದ್ರೂ ನಮಗ್ ಕೊಡಪ್ಪ. ನನ್ ವಾಹನವಾದ ಕಾಯೆಲ್ಲ ಬನ್ನಿ ಹಾಡ್ಕೊಳ್ತೀನಿ ಯಾಕೆ ಅಂತ. ನಡಿ ಅಪ್ಪ ನಡಿ. ಗುಡ್ರ, ಇಕ್ಕ ಬನ್ನಿ. ಆ ಶನಿದೇವನ್ಗೆ ನಾನೊಂದ್ ತಂತು ಮಾಡ್ತೀನಿ.
ಅಲ್ಲೊಬ್ಳು ಹೆಂಗ್ಸು ಕೂತವಳಲ್ಲ ಕಾಣ್ತಾಯ್ತಾ? ಗಟ್ಮುಟ್ಟ ಚೆನ್ನಾಗವಳೆ ಏನ್ ಮಾಡ್ಲಿ? ಓ ಕಾಲ ಕೆಟ್ಟೋಯ್ತಪ್ಪ. ಏನು ಮಾಡ್ಬೇಡಂತಾರೆ ಅವಳ ಹತ್ರ ಚಿನ್ನದ ಬಳೆ ಐತೆ. ವಜ್ರದುಂಗುರ ಇದೆ. ಆಯ್ತು ಆ ಹೆಂಗಸ್ ಹತ್ರ ಏನ್ ಬೇಕಾದ್ರೂ ಕಿತ್ಕೋ, ಆದ್ರೆ ಹೆಂಗಸ್ನ ಇಲ್ಲೇ ಬಿಟ್ಟು ಹೋಗ್ಬಿಡಪ್ಪ, ಹೋಗ್ಬಿಡು. ಅಪ್ಪ ಬಿಟ್ರ ನಡಾರಿ ಹೋಗಮ್ಮ. ಅಪ್ಪ ಗುಡ್ಡ ಅಲ್ಲಿ ಯಾವ್ದೋ ಒಂದು ಬಂಡೆ ಮುಸು ಮುಸು ಅಂತ ಅಳ್ತಾ ಇದೆ. ಯಾವಳೋ ಬಂಡೆ ಅಲ್ಲ, ಯಾವಳೋ ಬಂಡೆ ಒಳಗಿನ ಎಣ್ಣೈಕ, ಯಾವಳೋ ಗತಿಗೆಟ್ಟವಳಿರ್ಬೇಕು. ಅವಳು ಅಳ ಸಪ್ತ ಕೇಳಿ ನನ್ ಕಣ್ಣು ಬಾಧಿಸ್ತಾ ಅವಳು ತವ ಭಿಕ್ಷಾ ತಗೊಳ್ತೇನೆ, ನಾನ್ ಮುಂದಕ್ಕೆ ಹೋಗಕ್ಕಿಲ್ಲ. ಅಪ್ಪ ಗುರುವೆ ಇದೊಂದು ಗುಡ್ಗಾಡು ಗತಿಗೆ ಅಂತ ಬೇರೆ ಹೇಳ್ತೀಯ ಉಳ್ತವ ಏನ್ ಭಿಕ್ಷೆ ಸಿಗೋದು ನಡಿ ಅಪ್ಪ ಗುಡ್ಡ ಬೀಳ್ ಬಿದ್ದಿರ ನೆಲದ ಮೇಲೆ ಕಣಪ್ಪ ಮಳೆ ಸುರಿಯೋದು. ಬಾ ಆ ಬಂಡೆ ಅಂತನ ನಡಾರಿ ಹೋಗಮ್ಮ. ಅಮ್ಮ ನನ್ ತಾಯಿ, ಯಾವ ಕಾರಣದಿಂದ ಈ ಮುಳ್ಳಿನ ಗುಳ್ಳೊಳಗೆ ಸೇರ್ಕೊಂಡಿದ್ಯಾ ನನ್ ತಾಯಿ? ಮತ್ತೆ ಅದೇ ಹೇಳ್ತಿಯಲ್ಲ, ಈ ಮುಳ್ಳಿನ ಗುಳ್ಳು ಒಂದಾಲ್ ಉದ್ದಾನು ಇಲ್ಲ, ಒಂದಾಲ್ ಅಗಲಾನು ಇಲ್ಲ. ಹಿಂಗೊಳ್ಳಿದ್ರು ಮುಳ್ಳು, ಹಂಗೊಳ್ಳಿದ್ರು ಮುಳ್ಳು. ಮತ್ತೆ ಅದೇ ಹೇಳ್ತಿಯಲ್ಲ, ನೀನ್ ಯಾರು ಅಂತಾದ್ರೂ ಹೇಳು ನನ್ ತಾಯಿ. ನೀನ್ ಲಗ್ನ ಮಾಡ್ಕೊಂಡ್ ಗಂಡ ಇಲ್ವನ ಬಾತಾಯಿ ನೀನ್ ಇಂಥ ಕೂಳೆ ಅನುಭವಿಸ್ತಿರ್ಬೇಕಾದ್ರೆ ನಿನ್ ಗಂಡ ಎಲ್ಲಿಗಂಟೋದ ತಾಯಿ? ನಿನ್ ಗಂಡ ನೀನ್ ಯಾಕೆ ಬಿಟ್ಟು ಹೋದ ಬಾತಾಯಿ ಇಲ್ಲ ತಾಯಿ ಇಲ್ಲ, ನೀನು ಬಂಜೆ ಅಲ್ಲ. ನಿನ್ ಗಂಡ ನಿನ್ ಕುಲಸ್ಥರೆಲ್ಲ ಸೇರಿ ನಿನ್ನ ಬಂಜೆ ಮಾಡಕ್ ಬಿಟ್ಟವ್ರೆ. ನಿನ್ನ ನಾವು ಸುರಕ್ಷಾ ಮಾಡ್ತೀವಿ. ಈಗ್ಲಾದ್ರೂ ಈಚೆಗೆ ಬಾರವಾ? ಅದು ಆಟ ಒಂದು ಸುಲಭ ಅಲ್ಲ ಗುಡ್ಡಪ್ಪ. ಆಯಮ್ಮನ್ ಗುಳ್ಳಿನ ಸುತ್ತಲೂ ಯಂತ್ರ ತಂತ್ರ ಮಾಡಿ 7 ಮಂಡ್ಲ ಹಾಕೋರೆ. ಆ ಮಂಡ್ಲನ ಯಾರನ್ನ ದಾಟಕ್ ಹೋದ್ರೆ ಅವ್ರ ಕಾಲ್ಗೆ ಕಾಳಿಂಗ ತಡೀತದೆ. ಈಗ ಆ ಬಂಡೆ ನಾನು ಒಂದೊಂದೇ ಬಿಡ್ಸ್ಕೊಂಡ್ ಬರ್ತೀನಿ, ನೀವು ಕಂಸಾಲೆ ಕಟ್ಟಿ. ಆಯಮ್ಮನ್ ಬಂಜೆ ತನನ ನಾವೆಲ್ಲ ನೀಗಿಸ್ಬೇಕು. ನಾನು ಹೋಗಿ ನೀಗಿಸ್ತೀನಿ. ಅಮ್ಮ ನನ್ ತಾಯಿ, ಈ ನಾಗ ಬೆತ್ತವನ್ನ ನೆನ್ಸ್ಕೋ ನನ್ ತಾಯಿ, ನೆನ್ಸ್ಕೋ. ತಂದೆ ತಾಯಿಗಳ ಜ್ಞಾನ ಮಾಡಿ ಈ ನಾಗ ಬೆತ್ತನ ನೆನ್ಸ್ಕೋ ನನ್ ತಾಯಿ, ನೆನ್ಸ್ಕೋ.
ಕೇಳಕ್ಕೆ ನಾವೆಲ್ಲ ಬಂದ್ ನಿಂತ್ಕೊಂಡಿದೀವಿ. ಈಗ್ಲಾದ್ರೂ ಈಚಿಕ್ ಬಾರವ್ವ. ಇನ್ನ ಯಾಕಮ್ಮ ಬರ್ನಾರೆ? ಕೇಳಿಸ್ಕೊಂಡ್ರಪ್ಪ ಪುತ್ರ, ಆ ಎಮ್ಮನ್ ಮಾನ ಮುಚ್ಚಕ್ಕೆ ನಿಮ್ ಮನೆಗಳಿಂದ ತಂದಿರೋ ಬಟ್ಟೆನ ಈ ಬೆತ್ತಿ ಕಟ್ರಿ. ತಾಯಿ ಹೊಟ್ಟೆ ಒಳಗಿಂದ ಈ ಲೋಕಕ್ಕೆ ಬಂದ ಮಗು ಒಸಿನೇ ಕಣ್ಬಿಡ್ತದೆ ಕಣವ. ಅದು ಕಣ್ಬಿಟ್ಟಿದ ತಕ್ಷಣ ಅದಕ್ಕೆ ಕಾಣದ ಮೊದ್ಲು ಅಮ್ಮ. ಹೌದು ಕಣವ, ನಾವೇ ನಿಮ್ಮಮ್ಮ. ಆದಿ ಕಲ್ಯಾಣಕ್ಕೆ ಹೊಂಡ್ಬೇಕು, ಹೋಗಕ್ಕೂ ಮುಂಚೆ ಭಿಕ್ಷಾ ತಾಯಿ ಉತ್ತರಜಂನವರ ಭಿಕ್ಷಾ, ತಂದೆ ಚಂದ್ರಶೇಖರಪ್ಪನವರ ಭಿಕ್ಷಾ, ಹರ ಗುರು ವಾರಣ್ಯರ ಭಿಕ್ಷಾ. ಅಯ್ಯೋ ನನ್ನ ತಾಯಿ, ಆ ಬ್ಯಾನೆನೆ ಭಿಕ್ಷೆ ಕೊಡವ. ಅಪ್ಪ ಗುಡ್ರ, ಆದಿ ಕಾಲಕ್ಕೆ ಹೊಂಡ್ಬೇಕು, ನಡಾರಿ ಹೋಗಮ್ಮ. ಆದಿ ಕಲ್ಯಾಣ ಪಟ್ಟಣ ನಾವೆಲ್ಲ ಪ್ರವೇಶ ಮಾಡಿದಾಯ್ತು. ಬಸವಣ್ಣನವರ ಅರಮನೆ ಎಲ್ಲಿದೆ ಅಂತ ಬಸ್ ವಿಚಾರ ಮಾಡಿದ್ರೇನಪ್ಪ. ಮಾಡೋಗ್ರಿ. ನಾವ್ ಈ ದೂರ ಬಂದಿದ್ದು ನೀರೊಳಗೆ ಹುಣಸೆ ಕಿರ್ಸಂಗಾಗೋಯ್ತು. ಯಾಕಪ್ಪ ಗುಡ್ಡ, ಏನಾಯ್ತು? ಬಸವಣ್ಣವರು ಇವಾಗ ಇಲ್ಲಿ ಇಲ್ವಂತೆ. ಮತ್ತೆ ಅವರು ಒಂದ್ ಗುಡಿ ಒಳಗೆ ಕಲ್ಲಲ್ಲಿ ನಿಂತ್ಬಿಟ್ಟಾರಂತೆ. ಬರ್ರಪ್ಪ ಬರ್ರಿ, ಆ ಕಲ್ ಬಸವಣ್ಣನ ಮಾತಾಡ್ಸೋಣ ಬರ್ರಿ. ಎಲ್ಲೈತಪ್ಪ ಆ ಗುಡಿ? ಬರ್ರಿ ಗುರುವೆ, ತೋರಿಸ್ತೀನಿ. ಅಪ್ಪ ಗುಡ್ರ, ಕಲ್ ನಾಲ್ಗೆ ನುಡ್ಸುವಂತ ಒಂದ್ ಪದ ಕಟ್ರಪ್ಪ. ಅಪ್ಪ ಬಸವಣ್ಣನವ್ರೆ, ನೀವು ಈ ಲೋಕದ ಜೀವ. ನಿಮ್ಮನ್ನ ಕೆಟ್ಟ ಸಂಬಂಧದವ್ರೆ ರಾಜ್ಯದಲ್ಲಿರೋರೆಲ್ಲ ಸಿಲೆ ಮಾಡ್ಬಿಟ್ಟವ್ರೆ. ನಮ್ ಮಾತ್ ಕೇಳಿ ಶಬ್ದ ಮಾಡ್ತಾ ಇದ್ದೀರಾ. ಮಾತಾಡಿ. ನಿಮ್ ಮುಚ್ಚಿದ ಕಣ್ಣ ತೆಗಿರಿ. ನಿಮ್ ಕಣ್ಗೆ ಜಗತ್ ಕಾಣ್ತದೆ, ನಿಮ್ ಕಿವಿಗೆ ನಮ್ ಮಾತ್ ಕೇಳಿಸ್ತಾ ಇದೆ, ನಿಮ್ ಮನ್ಸಿಗೆ ನಾವ್ ಏನಂದ್ವಿ ಅಂತ ಅರಿವಾಗ್ತಾ ಇದೆ. ನೀವು ಬರೀ ಕಲ್ಲಲ್ಲ, ಬಿರಿಯಾನಿ ಅಲ್ಲ. ಮಾತಾಡಿ. ಮಾತು ಮಾಡಿದ್ದು